विश्वाभूतानि तस्यामृतं दिवि विपादो पुरुषः दोषेहावात् पुनः ततोऽश्युत्क्रामत् सुनाश्मेभिः तस्मात् विराजजायत योऽपि पुरुषः स जातोऽस्यादो मतो पुरः यत्पुरुषेण वसन्तोऽस्यासि राज्यं भीष्मयुद्धं शरद्भिः संयज्ञं परिहिष्णोत्तं पुरुषं जातमद्गः तेन देवायन्तु सद्यादतिष्ठे तस्मात् यज्ञात् सर्वतः वदराज्यं पशूस्तां शक्रेवायज्ञानान्यान् ग्राम्याश्च ये तस्मात् यज्ञात् सर्वतः दत्तामानि जज्ञरे छन्दांसि जज्ञरे अनादिनो दाता विधाता धातुर्बलः अपमेयो ऋषिकेशवर्मणो प्रभुः विश्वकर्मा मनुष्यश्चास्तरिष्ठस्तरिरोग्रवः अग्राह्यक्षाकृष्णो रोहिताक्षप्रदत्तनः प्रभोदस्य गुप्तामा पवित्रमङ्गलं फलम् ईशानप्राणो देशश्रेष्ठप्रजापतिः हिरण्यगर्भो भूगर्भो माधवो मधूनः ईश्वरो विक्रमी धन्वी मेधावी विक्रमः सुरेशरणं जन्म विश्वरेता प्रजापवः संवत्सरो प्रत्यय सर्वदर्शनः अजः सर्वेश्वरः सिद्धः सिद्धिः सर्वादिरञ्जनः आत्मा सर्वयोगविनिश्चितः सर्वदर्शी विमुक्तात्मा सर्वज्ञो ज्ञानवत्तमः नारायणात्मक कारण वंदे कारण वासुदेवं प्रीणयामो वासुदेवं देवतामण्डलाखण्डमण्डलम् प्रीणयामो वासुदेवम् अक्षयो यस्येनाविनावापि प्रत्ययो यङ्कुले नमानाम्बरः सत्यसङ्कल्पये नोहरे नोहयि अत्यनूनि सदा वेदवादोरिता प्रीणयामो देवतामण्डलाखण्डमण्डलम् प्रीणयामो वासुदेवम् प्रीणयामो वासुदेवं देवतामण्डलाखण्डमण्डलम् प्रीणयामो वासुदेवं प्रीणयामो वासुदेवं प्रीणयामो वासुदेवम्
ಜ್ಞಾನವಂತನ ಬರುವಿದಾನಿ ಶಾಂತನ ಮನವಿದು ಪಾಪಕೋನಿಯ ಶಿಲೇಪವಾಗಲು ಪಾಪ ಕಳೆವನೋ ಬರುವಯಾಪಯೋನಿಧಿ ಕವನ ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಬೇಡಿದ ಮಾಧವನ ನೋಡಿದ ರಂಗನೆಂದನ ಲಿಂಗಿದಂಡನ ಮಂಗಳಾಂಗನ ಅಂತರಂಗರಹಿತನ ಕಾಶಿನಗರದಲ್ಲಿದ್ದ ವ್ಯಾಸದೇವನ ದಯವ ಸೂಸಿ ಪಡೆದನ ಉಲ್ಲಾಸ ಜನರಲ್ಲಿ ಸಮೀಪ ಬಿಡುವನು ಗಂಗೆ ಬಿಂದರೆ ಮಲವು ಹಿಂಗಿತಲ್ಲದೆ ಗಂಗನೊಲಿಯನೋ ಭಕ್ತರ ಸಂಗದನೆಯೇ ಬರೇ ನಿರ್ಜಲನಾಗಿದ್ದುಕೊಂಡು ಇಡೀ ದಿವಸ ಯಾಕಪ್ಪ ನಾವು ಕಷ್ಟಪಡಬೇಕು? ಮೊನ್ನೆ ತಾನೇ 2 ಏಕಾದಶಿ ಬಂತು, ಅಷ್ಟೆಲ್ಲ ಒದ್ದಾಡಿಕೊಂಡು ಯಾಕೆ ನಾವು ಮಾಡಬೇಕು? ದೇವರಿದ್ದಾನೆ, ಅವನು ಮಾಡಿದಂತಹ ಏನು ನಿಯಮ ಅದು, ಧರ್ಮ ಅದು. ಅವನ ಅನುಗ್ರಹವನ್ನು ಪಡೆಯಬೇಕಾದರೆ ಅವನನ್ನು ಒಲಿಸುವಂತಹ ಪ್ರಯತ್ನ ಮಾಡಬೇಕು. ಆ ಒಂದು ನಂಬಿಕೆಯಿಂದ ನಾವು ಮಾಡ್ತಾ ಇದ್ದೇವೆ. ಹಾಗೆಯೇ ನಾಸ್ತಿಕರು ಕೇಳ್ತಾರಂತೆ, ಯಾಕಪ್ಪ ನೀವು ಇಷ್ಟೆಲ್ಲ ಕಷ್ಟಪಡ್ತೀರಿ? ಲೋಕಾಯತರು, ಚಾರುವಾಕರು ಅಂತ ಕರೀತಾರೆ ಅವರನ್ನು. ಚೆನ್ನಾಗಿ ಮಾತಾಡ್ತಾರೆ. ಅವರ ಮಾತನ್ನು ಕೇಳುವಾಗ ಹೌದು ಅಂತ ಅನ್ನಿಸಬಹುದು. ಯಾಕೆ? ದೇವರಿದ್ದಾನ ನೀವೇನೇನೋ ನೋಡಿದ್ದೀರಾ? ಸರಿ, ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲವನ್ನೂ ಬಿಟ್ಟು ಉಪವಾಸವನ್ನು ಮಾಡಿ ಒದ್ದಾಡಿಕೊಂಡು ದೇಹದಂಡನೆ ಮಾಡಿಕೊಂಡು ಯಾಕಪ್ಪ ಇಷ್ಟೆಲ್ಲ ಕಷ್ಟಪಡಬೇಕು? ನಿಮ್ಮ ದೇವರನ್ನು ನೋಡಿಸ್ಲಿಕ್ಕೆ ಇಷ್ಟೆಲ್ಲ ನೀವು ಒದ್ದಾಡಬೇಕಾ? ಒಂದು ವೇಳೆ ದೇವರಲ್ಲಿದ್ದರೆ ನೀವು ಇಷ್ಟೆಲ್ಲ ಉಪವಾಸ ಮಾಡಿದ್ದು ವ್ಯರ್ಥ ಆಯ್ತಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಗ್ತಲ್ಲ. ಆದ ಕಾರಣ ಮೊದಲು ದೇವರನ್ನು ನಂಬುವರಲ್ಲ ಅವರು. ಏನೂ ಇಲ್ಲ, ಏನು ಈ ಜಗತ್ತಿನಲ್ಲಿ ಎಷ್ಟು ಸಮಯ ಇರ್ತೇವೋ ಅಷ್ಟು ಸಮಯ ಸುಖವನ್ನು ಅನುಭವಿಸಿ ಮತ್ತೆ ಹೋಗುವುದಷ್ಟೇ. ಏನು ಭಸ್ಮಿ ಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ಸತ್ತ ಮೇಲೆ ದೇಹವನ್ನು ಸುಟ್ಟು ಹಾಕ್ತಾರೆ, ಮತ್ತೆ ಬರ್ತೀರಿಂದ ಏನು ಗ್ಯಾರಂಟಿ? ಆದ ಕಾರಣ ಇದ್ದಷ್ಟು ಸಮಯ ಅನುಭವಿಸಿ ಅಂತ ಹೇಳಿಕೊಂಡು ಅವರೆಲ್ಲ ಚೆನ್ನಾಗಿ ಮಾತಾಡಿ, ಅದಕ್ಕೆ ಚಾರುವಾಕರು ಅಂತ ಇರ್ತದೆ ಅವರಿಗೆ. ಹಾಗೆ ಇರಬೇಕಾದ್ರೆ ನಾವು ಅವರಿಗೇನು ಉತ್ತರ ಕೊಡಬೇಕು? ಸಿದ್ಧಾಂತಿಗಳು ಹೇಳ್ತಾರೆ, ಅದಕ್ಕೆ ನಾವು ಅವನನ್ನು ತಿಳ್ಕೊಳ್ದೆ ಹೀಗಪ್ಪ, ಅವನು ಗುಣಪರಿಪೂರ್ಣ ಅಂತಾಗಲಿ, ಮತ್ತೆ ಸರ್ವಕರ್ತ ಅಂತ ಆಗಲಿ, ಮತ್ತೆ ಸರ್ವಶ್ರೇಷ್ಠ ಅಂತ ಏನೇ ಆಗಲಿ ನಾವು ಹೇಗೆ ನಂಬಬೇಕು? ಯಾಕೆ? ನಮಗೆ ಕವನಿಗೆ ಇಂದ್ರಿಯಗಳಿಗೆ ಅಗೋಚರ, ಮತ್ತೆ ತರ್ಕದ ಮೂಲಕ ಅವನನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ತರ್ಕವನ್ನು ಮಾಡಬೇಕಾದ್ರೆ ಬೇಕು ಮನಸ್ಸು. ಆದ ಕಾರಣ ಅಪ್ರಾಪ್ಯ ಮನಸಾಸಹ, ಮನಸ್ಸಿಗೂ ನಿಲುಕದವನು. ಮತ್ತೆ ಏನು ಇರುವಂಥದ್ದು? ವೇದ ಮಾತ್ರ ಅಂತ. ಆದರೆ ವೇದವನ್ನು ಒಪ್ಪುವವರು ಇದನ್ನು ಕೇಳಬಹುದು. ಸರಿ, ವೇದ ಅಂತ ಇದೆ, ವೇದ ಹೇಳ್ತಾ ಇದೆ ಅಂತ ಹೇಳಿ ಅದನ್ನು ಒಪ್ಪೋಣ ಅಂತ ಹೇಳಿ. ಆದರೆ ಬೌದ್ಧ, ಜೈನ, ಚಾರ್ವಾಕಾದಿ ಮತಗಳು ವೇದವನ್ನು ಒಪ್ಪುವವರಲ್ಲ. ಅದಕ್ಕೆ ಅವರೇನು ಹೇಳ್ತಾರೆ? ನಮ್ಮ ಆಚಾರ್ಯರು ಹೇಳಿದ್ದೇ ನಮಗೆ ಸರಿ, ನಿಮ್ಮ ವೇದವನ್ನು ನಾವು ಒಪ್ಪುವುದಿಲ್ಲ. ಯಾಕೆ? ಬುದ್ಧನೇ ಹೇಳಿದ್ದೇ ಸರಿ ಅಥವಾ ಮಹಾವೀರ ಹೇಳಿದ್ದೇ ಸರಿ ಅಂತ ಜೈನರು ಹೇಳ್ತಾರೆ. ನೀವು ಹೇಳಿದ್ದನ್ನು ನಾವು ಒಪ್ಪುವುದಿಲ್ಲ, ನಮ್ಮ ಆಚಾರ್ಯರು ಏನು ಹೇಳ್ತಾರೆ ಅದೇ ನಮಗೆ ಸರಿ ಅಂತ ಹೇಳಿದರೆ, ವಾದಿರಾಜರು ಕೇಳ್ತಾರೆ, ಯಾವುದಾದರೂ ನಮಗೆ ಪರಮಾತ್ಮನನ್ನು ನಂಬಿಕೊಂಡು
ಅವನ ವಿಷಯವಾದಂತಹ ಚಿಂತನೆಯನ್ನು ಮಾಡಿಕೊಂಡು ನಾವು ಸಾಧನೆ ಮಾಡಬೇಕಾಗಿದೆ ಅಲ್ವಾ. ಸಾಧನೆ ಮಾಡಿ ನಾವು ಮೇಲೆ ಹೋಗಬೇಕಾಗಿದೆ. ಮೇಲೆ ಹೋಗಬೇಕಾದ್ರೆ ಇರುವಂತಹ ಆಧಾರ ಯಾವುದು ಅಂತ ಕೇಳಿದರೆ ನೀವು ಹೇಳ್ತೀರಿ ನಮ್ಮ ಆಚಾರ್ಯರ ಮಾತುಗಳೇ ನಮಗೆ ಆಧಾರ ಅಂತ. ನಾವು ಹೇಳ್ತೇವೆ ವೇದವೇ ನಮಗೆ ಆಧಾರ ಅಂತ. ಅಂದರೆ ನೀವು ಸ್ವಲ್ಪ ಚಿಂತನೆ ಮಾಡಬೇಕು, ಯಾವುದನ್ನು ಗಟ್ಟಿಯಾದ್ದನ್ನು ಇಟ್ಕೊಳ್ಬೇಕು. ಹೇಳ್ತಾರೆ ಗೃಹೀಯ ತ್ರಿಂತ್ರಿಣೀ ಶಾಖಾಂ ಶಿಗ್ರು ಶಾಖಾ ಗ್ರಹೇಣ ಕಿಂ. ಏನು ಕೆಳಗೆ ಬೀಳಬಾರ್ದು ಅಂತ ಇದ್ರೆ ಗಟ್ಟಿಯಾದಂತಹ ಮರದ ಕೊಂಬೆಯನ್ನು ಇಟ್ಕೊಳ್ಬೇಕು. ಯಾವುದು ತ್ರಿಂತ್ರಿಣೀ ಶಾಖ ಅಂದ್ರೆ ಹುಣಸೆ ಮರ, ಬಹಳ ಗಟ್ಟಿ. ಅದನ್ನು ಹಿಡ್ಕೊಂಡು ನೀವು ನಿಂತುಕೊಂಡ್ರೆ ಖಂಡಿತ ನೀವು ಬೀಳುವುದಿಲ್ಲ. ಆದರೆ ಶಿಗ್ರು ಶಾಖಾ ಗ್ರಹೇಣ ಕಿಂ, ಅದೇ ನುಗ್ಗೆಕಾಯಿಯ ಮರವನ್ನು ಇಟ್ಕೊಂಡ್ರೆ ಏನು, ಅದು ತುಂಬಾ ದುರ್ಬಲ. ಅದನ್ನು ಹಿಡ್ಕೊಂಡ್ರೆ ಅದರ ಕೊಂಬೆ ಸಹಿತವಾಗಿ ಬಿದ್ದು ಬಿಡ್ತೀರಿ ನೀವು. ಆದ ಕಾರಣ ಏನು ದೃಢವಾಗಿರುವಂತಹದ್ದು ಗಟ್ಟಿಯಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ವೇದಗಳು ಮಾತ್ರ. ಅಂದರೆ ಹೇಳ್ತಾರೆ ಜಗೃಹುತ್ ತದ್ವಿದೋ ವೇದಾನ್ ವಾದಿವಾಕ್ಯಾನಿ ಅಕೋಪಿತ. ಆದ ಕಾರಣ ನಿಜವಾದಂತಹ ಜಾಣರು ಏನ್ ಮಾಡ್ತಾರೆ, ಅವರು ವೇದವನ್ನು ಹಿಡ್ಕೊಳ್ತಾರೆ. ಅಂದ್ರೆ ವೇದವೇ ಗಟ್ಟಿಯಾಗಿದ್ದು ಅಂತ ಹೇಳಿ. ಮತ್ತೆ ನಮ್ಮ ಆಚಾರ್ಯ ದೇಶದ ಅಂತ ಹೇಳಿ ಬೌದ್ಧಾದಿಗಳು ಅದನ್ನು ಹೇಳ್ಕೊಳ್ತಾರೆ. ಏನು ಅಕೋಪಿತ, ಅದನ್ನು ಹಿಡ್ಕೊಂಡ್ರೆ ಏನು ಆಚಾರ್ಯರವಾದವೇ ಸರಿ, ನಮ್ಮ ಆಚಾರ್ಯರಿಗೆ ಹೇಳಿದ್ದು ಸರಿ ಅಂತ ಅದನ್ನು ಹೇಗೆ ಸಮರ್ಥನೆ ಮಾಡಬೇಕು, ಅಲ್ಲಿ ಅದರ ಬಲ ನಿರ್ಣಯ ಆಗ್ತದೆ. ಹೇಗೆ ಅಂದರೆ ಸಾಮಾನ್ಯವಾದಂತಹ ಸಿಂಪಲ್ ಆದ ಒಂದು ಯುಕ್ತಿಯನ್ನು ವಾದಿರಾಜರು ಮಾಡ್ತಾರೆ. ಏನು, ಏಕಸ್ಯ ವಾದಿನೋ ವಾಕ್ಯಾತ್ ಧರ್ಮಾಧರ್ಮ ವ್ಯವಸ್ಥಿತವು ತದ್ವ್ಯತ್ಯಾಸ ಕುತೋ ನ ಸ್ಯಾತ್ ವಾಕ್ಯೇ ತತ್ ಪ್ರತಿವಾದಿನಾಂ ಬಹುತ್ವೇನ ಬಲೀಯಾಂಸಿ ವಚನಾನೀತಿ ಮೇ ಮತಿಹಿ ಅಂತ ಹೇಳ್ತಾರೆ. ಏನಂದ್ರೆ ಅಲ್ಲಿ ನಮ್ಮ ಆಚಾರ್ಯರು ಹೇಳಿದ್ದೇ ಸರಿ ಅಂತ ನೀವು ಹೇಳ್ತೀರಲ್ವಾ, ಅಲ್ಲಿ ಬೇರೆ ತುಂಬಾ ಮತಗಳಿವೆ ಜಗತ್ತಿನಲ್ಲಿ. ನಿಮ್ಮ ಬೌದ್ಧಾಗಮ ಅಂತ ಇಟ್ಟುಕೊಳ್ಳೋಣ, ಇಲ್ಲಿ ಪೂರ್ವಪಕ್ಷ ಬೌದ್ಧರು ಹೇಳ್ತಾರೆ ನಮಗೆ ಬುದ್ಧ ಹೇಳಿದ್ದೇ ಸರಿ. ನಮಗೇನು ಧರ್ಮಾಧರ್ಮ ವ್ಯವಸ್ಥಿತಿಗೆ ನಮಗೇನು ವೇದವನ್ನು ನಂಬಿಕೊಂಡಿದ್ದೇವೆ. ವೇದ ಏನು ಹೇಳ್ತಾ ಇದೆ ಅದೇ ನಮ್ಮ ಧರ್ಮಾನುಷ್ಠಾನಗಳಿಗೆ ಕಾರಣ ಅಂತ ನಾವು ವೇದವಾದಿಗಳು ಹೇಳ್ತೇವೆ. ಬೌದ್ಧರು ಏನು ಹೇಳ್ತಾರೆ, ಇಲ್ಲ ವೇದವಾದಿಗಳನ್ನು ನಾವು ವೇದವನ್ನು ನಂಬುವುದಿಲ್ಲ, ನಮಗೆ ಬುದ್ಧ ಏನು ಹೇಳ್ತಾನೆ ಅಥವಾ ಮಹಾವೀರ ಹೇಳಿ ಹೇಳ್ತಾನೆ ಜೈನರು, ನಮಗೆ ಅದೇ ಸರಿ ಅಂತ ಹೇಳ್ತಾ ಇರಲ್ವಾ. ಹಾಗೆ ಹೇಳಿದರೆ ಸರಿ, ಧರ್ಮಾಧರ್ಮ ನಿರ್ಣಯಕ್ಕೆ ನಿಮ್ಮ ಒಬ್ಬ ಆಚಾರ್ಯರ ವಾದ ಅಲ್ವಾ, ನಿಮ್ಮ ಆಚಾರ್ಯನ ಏನು ಹೇಳ್ತಾರೆ ಅದನ್ನು ನೀವು ಮಾಡ್ತೀರಿ, ವೇದವನ್ನು ಹೇಳಿದ್ದನ್ನು ನೀವು ಒಪ್ಪುವುದಿಲ್ಲ. ಸರಿ, ಇಂತಹ ಅನೇಕ ವಾದಗಳಿವೆ, ಅನೇಕ ಮತಗಳಿವೆ ಪ್ರಪಂಚದಲ್ಲಿ, ಎಲ್ಲವೂ ಸರಿಯಲ್ಲ. तीर्थगुरुभूय सुत्तुविद्याविद्ये तपो विद्यावृत्त्यादि यत्कुनो काकराजनं वादिराजगुरुं वन्दे जयश्रीव्यास्यान् वृक्षाय नमतां कामधेनुवे दूर्वाद्वांतरवे वैष्णवेन देवरेन्द्रवे श्री राघवेन्द्र गुरुवे नमोऽत्यंत दयाळवे विशुद्धं पुरंदर गुरुं वन्दे पूर्णबोधारुणवाः वैष्णवाः ब्राह्मण गोविंद गोविंद
ಕೃಷ್ಣಾರ್ಪಣಮಸ್ತು. ಧರ್ಮದಿ ವಿಷ್ಣು ಭಕುತಿಯನು ಕೊಡು ಶಂಭೋ ಕೈಲಾಸವಾಸ ಗೌರೀಶ ಈಶ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ. ಅನಲಾಕ್ಷ ನಿನ್ನ ಪ್ರೇರಣೆಯಿಲ್ಲದೆ ಧನುಜ ಮತದ ಮಹಾರಿ ದಂಡ ಪ್ರಣವವ ಮಾಡ್ತೆ. ಮಣಿಸೋ ಈ ಶಿರವ ಸಜನ ಚರಣ ಕಮಲದಲ್ಲಿ ಕೈಲಾಸವಾಸ ಗೌರೀಶ ಈಶ. ಭಾಗೀರಥಿ ಧರನೆ ಭಯವ ಪರಿಹರಿಸಯ್ಯ. ಭಾಗೀರಥಿ ಧರನೆ ಭಯವ ಪರಿಹರಿಸಯ್ಯ. ಲೇಸಾಗಿ ನೀಸಲಹೋ ಸಂಗತ ಸರ್ವದೇವ. ಭಾಗವತ ಜನಪ್ರಿಯ ಜಯವಿಠಲನಂದ್ರಿ. ಭಾಗವತ ಜನಪ್ರಿಯ ಜಯವಿಠಲನಂದ್ರಿ. ಜಾಗು ಮಾಡದೆ ಭಜಿಪ ಭಾಗ್ಯವನೆ ಕೊಡು ಶಂಭೋ ಕೈಲಾಸವಾಸ ಗೌರೀಶ ಈಶ. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ. ಭೋಜನ ಕಾಲೇ ಸೀತಾರಾಮ ಸ್ಮರಣೆ. ನಾವು ಯಾವ ಲೆಕ್ಕ ಹಾಕಿದ್ದು ಚಾತುರ್ಮಾಸ ಮಾಡಿ ಮಾಡಿ ಬೇರೆಯವರಾಗಿರುತ್ತೆ. ಈಗ ಒಳ್ಳೆ ಅಡುಗೆ ಊಟ ಮಾಡ್ತಾರೆ. ನಾವು ಹಂತ ಹಾಕಿದ್ದು ಸಂಗೀತವನ್ನು ಆಲಿಸಿ ಆನಂದಪಟ್ಟು ಆಮೇಲೆ ಸಾಯಂಕಾಲ ತೀರ್ಥ ಪುಂಜಿಸುವುದು ಮತ್ತೇನೋ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಕರುಣಿಸೋ ಕೃಷ್ಣ ಕರುಣಿಸೋ. ಹಗಲುಗಿರಳು ನಿನ್ನ ಹಗಲುಗಿರಳು ನಿನ್ನ ಹಗಲುಗಿರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ. ಕರುಣಿಸೋ ಕೃಷ್ಣ ಕರುಣಿಸೋ ರಂಗ ಕರುಣಿಸೋ. ನಿಂದು ಪತಿತರೊಳಿಡದೆಲೆ ಗತಿಗೆ ಸಮ್ಮತಳಾಗು. ಉತ್ಪತ್ತಿ ಸ್ಥಿತಿ ಲಯ ಕರ್ತೆ ಅತುಳ ಶೋಭನ ಮೂರ್ತೆ. ಪತಿತರೊಳಿಡದೆಲೆ ಗತಿಗೆ ಸಮ್ಮತಳಾಗು. ಉತ್ಪತ್ತಿ ಸ್ಥಿತಿ ಲಯ ಕರ್ತೆ ಅತುಳ ಶೋಭನ ಮೂರ್ತೆ.